ಹಾಯ್ ಗೆಳೆಯರೆ, ಬಾಬರ್ ಆಜಮ್ ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ನಲ್ಲಿ ಇವರ ಹೆಸರು ತುಂಬಾ ಆಗ್ತಾಯಿದೆ. ಆದರೆ ತುಂಬ ಜನ ಇವರಿಗೆ ಟ್ರೋಲ್ ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಸೊ ತುಂಬ ಜನರು ನನ್ನ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ, ಈ ಬಾಬರ್ ಆಜಮ್ ಯಾರು, ಹೇಗೆ ಇಷ್ಟೆಲ್ಲ ಹೆಸರು ಹೇಗೆ ಆಗಿತ್ತು ಇವ್ರದ್ದು ಅಂತ. ಪಾಕಿಸ್ತಾನದ ಒಂದು ದಿಗ್ಗಜ ಆಟಗಾರರು ಇವರು. ಸೊ ಬನ್ನಿ ಇವರ ಸ್ವಲ್ಪ ಜೀವನ ಚರಿತ್ರದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ, ಬಾಬರ್ ಆಜಮ್ ಯಾರು ಅಂತ. ಬಾಬರ್ ಆಜಮ್ ಇವರ ಪೂರ್ತಿ ಹೆಸರು ಮೊಹಮ್ಮದ್ ಬಾಬರ್ ಆಜಮ್ ಅಂತ. ಇವರು ಅಕ್ಟೋಬರ್ 15, 1994ರಂದು ಲಾಹೋರ್, ಪಾಕಿಸ್ತಾನದಲ್ಲಿ ಜನಿಸಿದರು. ಇವರು ಪಾಕಿಸ್ತಾನದ ರಾಷ್ಟ್ರೀಯತೆಯನ್ನು ಪಡೆದಿದ್ದಾರೆ. ಮತ್ತು ಇವರು ಏನು ಅಂದರೆ ಎಂಥ ಬ್ಯಾಟ್ಸ್ಮನ್ ಅಂದರೆ ಒಂದು ಬಲಗೈ ಬ್ಯಾಟ್ಸ್ಮನ್ ಕ್ರಿಕೆಟ್ನಲ್ಲಿ, ಮತ್ತು ಬೌಲಿಂಗ್ ಶೈಲಿ ಬಲಗೈ ಆಫ್ ಬ್ರೇಕ್ ಸಾಂಪ್ರದಾಯಿಕ ಬೌಲಿಂಗ್ ಮಾಡ್ತಾರೆ ಇವರು. ಇವರ ತಂಡಗಳು ಯಾವ್ಯಾವ ತಂಡದಲ್ಲಿ ಇವರು ಕ್ರಿಕೆಟ್ ಆಡ್ತಾರೆ ಅಂದರೆ, ಮೊದಲಿಂದು ಪಾಕಿಸ್ತಾನ ದೇಶದ ಪರವಾಗಿ ಆಡ್ತಾರೆ. ಮತ್ತು ಇವರು ಒಂದು PSL ಅಂತ ಲೀಗ್ ನಡೀತಾಯಿದೆ, ಅದರಲ್ಲಿ ಇವರು ಆಡ್ತಾರೆ. ಕರಾಚಿ ಕಿಂಗ್ಸು, ಪೇಶಾವರ್ ಜುಲ್ಮಿ, ಸೋಮರ್ ಪೇಟನ್ಸ್ ಮತ್ತು ಸೆಂಟ್ರಲ್ ಪಂಜಾಬ್ ಮತ್ತು ವಿವಿಧ ದೇಶೀಯ ಕ್ರಿಕೆಟ್ ತಂಡಗಳಲ್ಲಿ ಇವರು ಆಟವನ್ನು ಆಡಿದ್ದಾರೆ. ಇವರ ಸ್ವಲ್ಪ ಜೀವನ ಚರಿತ್ರೆ ನೋಡೋಣ. ಕ್ರಿಕೆಟ್ಗಿಂತ ಮೊದಲು ಏನೇನಿದ್ರು ಇವರಂತೂ. ಬಾಬರ್ ಆಜಮ್ ಅವರು ಪಾಕಿಸ್ತಾನದ ಲಾಹೋರ್ನಲ್ಲಿ ಕ್ರಿಕೆಟ್ ಪ್ರೀತಿಸುವ ಒಂದು ಕುಟುಂಬದಲ್ಲಿ ಜನಿಸಿದರು. ಅವರ ಸಹೋದರ ಸಂಬಂಧಿಗಳಾದ ಕಮ್ರಾನ್ ಅಕ್ಮಲ್ ಮತ್ತು ಉಮರ್ ಅಕ್ಮಲ್ ಅವರು ಈಗಾಗಲೇ ಕ್ರಿಕೆಟ್ಗಳಾಗಿದ್ದರು. ಬಾಬರ್ ತಮ್ಮ ಕ್ರಿಕೆಟ್ ಪ್ರಯಾಣವನ್ನು ಸಣ್ಣ ವಯಸ್ಸಿನ ಗುಂಪಿನ ಕ್ರಿಕೆಟ್ ಆಡುವ ಮೂಲಕ ಆರಂಭಿಸಿದರು. ಅವರ ಸ್ಥಿತಿ ಪ್ರದರ್ಶನದಿಂದ ಶ್ರೇಯಾಂಕ ಮೂಲಕ ಏರಿದರು. ಇವರದ್ದು ಒಂದು ಸ್ಟೋರಿ ಇದೆ. ಇವರು ಯಾವಾಗ ಚಿಕ್ಕವರಾಗಿದ್ದರು, ಡೈಲಿ ಇವರ ತಂದೆಯ ಜೊತೆ ಸೈಕಲ್ನಲ್ಲಿ ಹೋಗಿ ಅಕಾಡೆಮಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಬ್ಯಾಟ್ಸ್ಮನ್ ಆದರು. ತುಂಬಾ ಕಷ್ಟಪಟ್ಟಿದ್ದಾರೆ ಸ್ನೇಹಿತರೆ. ಇವರು ಒಂದು ಬಡ ಕುಟುಂಬದಿಂದ ಇವರು ಬರ್ತಾರೆ. ಇವರೇನೋ ಒಂದು ದೊಡ್ಡ ಶ್ರೀಮಂತರ ಮನೆಯಿಂದ ಬರಲಾದ ವ್ಯಕ್ತಿ ಇವನು. ಡೈಲಿ ಇನ್ನೂ ಆದರೂ ಅದರ ಫೋಟೋಗಳು ಅದು ಸ್ವಲ್ಪ ವೈರಲ್ ಆಗಿವೆ, ನೀವು ಬೇಕಾದರೆ ನೋಡಿ. ಸೊ ಇವರ ಸ್ವಲ್ಪ ಅಂತಾರಾಷ್ಟ್ರೀಯ ಚೊಚ್ಚಲದವನ್ನು ನೋಡೋಣ, ಇವರು ಹೇಗೆ ಕ್ರಿಕೆಟನ್ನು ಸ್ಟಾರ್ಟ್ ಮಾಡಿದರು ಅಂತ. ಇವರು ODI ಮೊದಲು ಮೇ 31, 2015ರಂದು ಜಿಂಬಾಬ್ವೆ ವಿರುದ್ಧ ಆಡಿದರು. ಇವರು T20 ಮೊದಲನೇಗೂ ಸೆಪ್ಟೆಂಬರ್ 7, 2016ರಂದು ಇಂಗ್ಲೆಂಡ್ ವಿರುದ್ಧ ಆಡಿದ್ದಾರೆ. ಇವರ ಮೊದಲ ಟೆಸ್ಟ್ ಯಾವಾಗ ಆಡಿದ್ದಾರೆ ಅಂದರೆ, ಇವರು 13 ಅಕ್ಟೋಬರ್ 2016ರಂದು ವೆಸ್ಟ್ ಇಂಡೀಸ್ ವಿರುದ್ಧ ಇವರು ಟೆಸ್ಟ್ ಆಡಿದರು. ಇವರು ಸ್ಟಾರ್ಡಮ್ಗೆ ಹೇಗೆ ಏರಿದರು ನೋಡೋಣ ಬನ್ನಿ. ಫಸ್ಟ್ನೇದು, ಇವರು 2016ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಸತತ 3 ODI ಶತಗಳನ್ನು ಬಾರಿಸಿದರು. ಮತ್ತು T20ನಲ್ಲಿ ವೇಗವಾಗಿ 1000 ರನ್ ಗಳಿಸಿದ ವಿರಾಟ್ ಕೊಹ್ಲಿ ಅವರ ದಾಖಲೆಯನ್ನು ಮುರಿದರು. ವಿರಾಟ್ ಕೊಹ್ಲಿ ಫಸ್ಟ್ ಇದ್ದರು 100 ರನ್ನು 1000 ರನ್ನು ಬಾರಿಸುವುದರಲ್ಲಿ. ಅವರ ರೆಕಾರ್ಡನ್ನು ಇವರು ಬಾಬರ್ ಆಜಮ್ನವರು ಮುರಿದಿದ್ದಾರೆ. ಇವರು ಬ್ಯಾಟ್ಸ್ಮನ್ಗಳಾಗಿ ICC T20ಯ ಶ್ರೇಣಿಯಲ್ಲಿ ಹಲವಾರು ಬಾರಿ ನಂಬರ್ 1 ಸ್ಥಾನವನ್ನು ಪಡೆದಿದ್ದಾರೆ. ಅಂದರೆ ICCಯ ರ್ಯಾಂಕಿಂಗ್ನಲ್ಲಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನಲ್ಲಿ. ಸೊ ಬಾಬರ್ ಆಜಮ್ನವರು ಕ್ಯಾಪ್ಟನ್ ಆಗಿ ಕೆಲಸ ಮಾಡಿದ್ದಾರೆ ತಮ್ಮ ಪಾಕಿಸ್ತಾನ ದೇಶಕ್ಕೆ. ಅದು ಯಾವಾಗ ಅಂದರೆ 2019ರಲ್ಲಿ ವೈಟ್ ಬಾಲ್ ನಾಯಕರಾಗಿ ನೇಮಕಗೊಂಡರು ಇವರು. ಮತ್ತು ನಂತರ 2021ರಲ್ಲಿ ಟೆಸ್ಟ್ ನಾಯಕರನ್ನಾಗಿ ಮಾಡಿದರು ಇವರು. ಇವರು ನಾಯಕತ್ವದಲ್ಲಿ ಪಾಕಿಸ್ತಾನ T20 ವಿಶ್ವಕಪ್ನಲ್ಲಿ ಫೈನಲ್ಗೆ ಆಡಿದ್ದಾರೆ 2022ರಲ್ಲಿ. ಮತ್ತು ಇವರ ಕ್ಯಾಪ್ಟನ್ಸಿನಲ್ಲಿನೇ ಪಾಕಿಸ್ತಾನ ಇಂಡಿಯಾವನ್ನು ಮೊದಲನೇ ಬಾರಿಗೆ ವರ್ಲ್ಡ್ ಕಪ್ನಲ್ಲಿ ಸೋಲಿಸಿತು. ಅದು ಎಲ್ಲರಿಗೂ ಗೊತ್ತಿರ್ಬೋದು. 2021ರಲ್ಲಿ ಪಾಕಿಸ್ತಾನ 10 ವಿಕೆಟ್ನಿಂದ ಇಂಡಿಯಾಗೆ ಸೋಲಿಸಿತು. ಇದು ಒಂದು ದೊಡ್ಡ ರೆಕಾರ್ಡ್. ಇದುವರೆಗೂ ಪಾಕಿಸ್ತಾನ ಟೀಮ್ ಇಂಡಿಯಾಗೆ ವರ್ಲ್ಡ್ ಕಪ್ನಲ್ಲಿ ಯಾವಾಗಲೂ ಸೋಲಿಸಿ ಇಲ್ಲ. ಇವರೇ ಮೊದಲನೇ ಕ್ಯಾಪ್ಟನು ಈ ರೆಕಾರ್ಡನ್ನು ಬರೆದರು. ಮತ್ತು 2023ರಲ್ಲಿ ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ಕ್ಯಾಪ್ಟನ್ ಸಹ ಇವರು ಮಾಡಿದ್ದಾರೆ. ಟೋಟಲು 4 ವರ್ಷ ಇವರು ತಮ್ಮ ಪಾಕಿಸ್ತಾನ ಕ್ರಿಕೆಟಿಗೆ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಸ್ವಲ್ಪ ಇವರ ದಾಖಲೆಗಳು ಮತ್ತು ಸಾಧನೆಗಳನ್ನು ನೋಡಿದರೆ, ODI ಇತಿಹಾಸದಲ್ಲಿ ಅತಿ ವೇಗದ 5000 ರನ್ ಬಾರಿಸಿದ ಮೊದಲನೇ ವ್ಯಕ್ತಿ ಯಾರು ಅಂದರೆ ಅದು ಬಾಬರ್ ಆಜಮ್. ಇಲ್ಲಿಯವರೆಗೂ ಪಾಕಿಸ್ತಾನದ T20 ಕ್ರಿಕೆಟ್ನಲ್ಲಿ ಸತತ ಅರ್ಧಶತಕಗಳನ್ನು ಇವರು ಬಾರಿಸಿದ್ದಾರೆ. ಅನೇಕ ICC ಪಂದ್ಯಾವಳಿಗಳಲ್ಲಿ ಪಾಕಿಸ್ತಾನದ ಪ್ರಮುಖ ರನ್ ಸ್ಕೋರರ್ ಆಗಿದ್ದಾರೆ. ICCಯ ವರ್ಷದ ಪುರುಷರ ಕ್ರಿಕೆಟ್ಗಳ 2022ರಲ್ಲಿ ಇವರು ಹೆಸರಾಗಿದೆ. ಅಂದರೆ ಒಂದು ವರ್ಷದ ಅವಾರ್ಡ್ ಇವರಿಗೆ ಕೊಟ್ಟಿದೆ. ನುಡಿಸುವ ಒಂದು ಶೈಲಿ ಬಾಬರ್ ಆಜಮ್ ಅವರು ನೋಡೋಣ. ಬಾಬರ್ ಆಜಮ್ ಅವರು ತಮ್ಮ ಶಾಸ್ತ್ರೀಯ ಬ್ಯಾಟಿಂಗ್ ತಂತ್ರ, ಸೊಗಸಾದ ಕವರ್ ಡ್ರೈವ್ಗಳಿಗೆ ಮತ್ತು ಒತ್ತಡದಲ್ಲಿ ಆಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರನ್ನು ವಿರಾಟ್ ಕೊಹ್ಲಿ, ಸ್ಟೀವ್ ಸ್ಮಿತ್ ಮತ್ತು ಜೋ ರೂಟ್ನಂತಹ ಆಧುನಿಕ ಶ್ರೇಷ್ಠರಿಗೆ ಹೋಲಿಸುತ್ತಾರೆ. ನೀವು ಬಾಬರ್ ಆಜಮ್ ಅವರ ಸ್ವಲ್ಪ ಜೀವನದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇನ್ನೂ ಹೆಚ್ಚಿಗೆ ಬೇಕಂದರೆ ಅದನ್ನು ಕಮೆಂಟ್ನಲ್ಲಿ ಕೇಳಿ. ಸೊ ಇವರ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ನನಗೆ ಸಿಕ್ಕಿತು, ಅದನ್ನು ನಾನು ನಿಮ್ಮ ಹತ್ರ ಇದನ್ನು ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನಾದರೂ ಹೊಸದಾಗಿ ತಿಳ್ಕೊಂಡಿದ್ರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬಾಯ್.